ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಮನೆಗೆ ಒಮ್ಮೆ ಬನ್ನಿ ಎಂದು ಆಂಟಿ ತುಂಬ ಪ್ರೀತಿಯಿಂದ ಪುನೀತನನ್ನು ಆಹ್ವಾನಿಸಿದ್ದರು. ನೀವಿಷ್ಟು ಪ್ರೀತಿಯಿಂದ ಕರೆದರೆ ನಾನು ಖಂಡಿತ ಬರ್ತೀನಿ, ಬಂದು ಅದ್ಭುತವಾದ ಭೋಜನವನ್ನು ಸವಿದು ಹಿಂದಿರುಗುತ್ತೇನೆ ಎಂದು ಪುನೀತ್ ಹೇಳಿದ. ಈ ಕಥೆಯಲ್ಲಿ ಆಂಟಿ ಯಾರು ಮತ್ತು ಪುನೀತ್ನನ್ನು ಅವರು ಯಾಕೆ ಮನೆಗೆ ಆಹ್ವಾನಿಸಿದರು ಅನ್ನೋದನ್ನು ನೋಡೋಣ. ಪುನೀತ್ 20 ವರ್ಷದ ಯುವಕ. ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದ. ಒಂದು ದಿನ ಬೆಳಗಿನ ಜಾವದಿಂದ ಭಾರಿ ಮಳೆ ಸುರಿಯುತ್ತಿತ್ತು. ಅವನು ವಾಸಿಸುತ್ತಿರುವ ಬೀದಿ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಹೋಗಿತ್ತು. ಎಲ್ಲೆಲ್ಲೂ ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು. ಸುತ್ತಮುತ್ತಲ ಮನೆಗಳಲ್ಲಿ ಇರುವವರು ಬಾಗಿಲನ್ನು ಮುಚ್ಚಿಕೊಂಡು ಮನೆಯಲ್ಲೇ ಉಳಿದುಕೊಂಡಿದ್ದರು. ಸುದ್ದಿವಾಹಿನಿಗಳಲ್ಲಿ ಚಂಡಮಾರುತ ಎಚ್ಚರಿಕೆಗಳು ಪ್ರಾರಂಭವಾಗಿದ್ದವು. ಪುನೀತ್ ಇಂದು ವ್ಯಾಪಾರ ನಡೆಯುವುದಿಲ್ಲವೆಂದು ನಿರ್ಧರಿಸಿ ಅಂಗಡಿಯನ್ನು ಮುಚ್ಚಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ. ಇದೇ ಸಮಯದಲ್ಲಿ, ನಮಸ್ಕಾರ, ನನಗೊಂದು ಹೆಲ್ಪ್ ಮಾಡೋಕೆ ಆಗುತ್ತಾ ಎಂದು ಒಂದು ಇಂಪಾದ, ಹೆದರಿದ ಆದರೆ ಸಿಹಿ ಧ್ವನಿ ಕೇಳಿಸಿತು. ಇಷ್ಟು ಮಳೆಯಲ್ಲಿ ಯಾರು ಎಂದು ಹಿಂದೆ ತಿರುಗಿ ನೋಡಿದಾಗ ತನ್ನ ಕಣ್ಣೆದುರಿಗೆ ಒಂದು ಸುಂದರ ಆಂಟಿ ಆ ಜೋರಾದ ಮಳೆಯಲ್ಲಿ ಸಂಪೂರ್ಣ ಒದ್ದೆಯಾಗಿ ಚಳಿಯಲ್ಲಿ ನಡುಗುತ್ತಾ ಇದ್ದಿದ್ದನ್ನು ಕಂಡ. ಚಿಕ್ಕ ಚಿಕ್ಕ ಮಳೆಗಳ ಹನಿಗಳು ಆಂಟಿಯ ಮೇಲೆ ಬೀಳುತ್ತಿದ್ದಂತೆ ಆಕೆಯ ಸೀರೆ ಸಂಪೂರ್ಣವಾಗಿ ಒದ್ದೆಯಾಗಿ ಹೊಳೆಯುತ್ತಿತ್ತು. ಆಕೆಯ ಉದ್ದವಾದ ಕೂದಲು ಕುತ್ತಿಗೆಗೆ ಮತ್ತು ಭುಜಗಳ ಮೇಲೆ ಬೀಳುತ್ತಿದ್ದ ಸುಂದರವಾದ ಕಾಣುತ್ತಿದ್ದವು. ತಂಪಾದ ನೀರು ಆಕೆಯ ಗೋಧಿ ಬಣ್ಣದ ಚರ್ಮಕ್ಕೆ ಮೇಲೆ ಜಾರುತ್ತಾ ಹೊಳಪು ತರುತ್ತಿತ್ತು. ಜಿಂಕೆಯ ಮರಿಯಂತೆ ಜಿಗಿಯುವ ಆಕೆಯ ಕಣ್ಣುಗಳು ಆ ಮಳೆಯ ಕತ್ತಲೆಯಲ್ಲಿಯೂ ಸಹ ಒಂದು ಮಂದ ಬೆಳಕಿನಲ್ಲಿ ಚೆನ್ನಾಗಿ ಹೊಳೆಯುತ್ತಿತ್ತು. ಒಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಆಕೆ ಸಿನಿಮಾ ಹೀರೋಯಿನ್ ರೀತಿ ಇದ್ದಳು. ಪುನೀತ್ ತನ್ನ ಕಣ್ಣುಗಳನ್ನು ನಂಬಲಾರದೆ, ಇಷ್ಟು ಬಾರಿ ಮಳೆಯಲ್ಲಿದ್ದರೂ ಅಪ್ಸರೆಯಂತೆ ಕಾಣುವ ಆಂಟಿ ನನ್ನ ಅಂಗಡಿಯ ಮುಂದೆ ಹೇಗೆ ನಿಂತಿದ್ದಾಳೆ ಎಂದು ಆಲೋಚನೆಯಲ್ಲಿ ಮುಳುಗಿದ್ದ. ಅಷ್ಟರಲ್ಲಿ ಅವಳು ಮತ್ತೆ, ಸರ್, ನಿಮಗೆ ಕೇಳಿಸ್ತಿದೆಯಾ ಅಂತ ಕೇಳಿದಳು. ತಕ್ಷಣವೇ ಪುನೀತ್ ಎಚ್ಚರಗೊಂಡು, ಹೇಳಿ, ನಿಮಗೆ ಏನು ಬೇಕು ಅಂತ ಕೇಳಿದ. ಆಗ ಅವಳು, ನನಗೇನು ಬೇಡ, ಮಳೆ ತುಂಬ ಬರ್ತಾ ಇದೆ, ರಸ್ತೆಗಳೆಲ್ಲ ನೀರಿದೆ. ನಾನು ನನ್ನ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಾಗ ಇಲ್ಲಿ ನಿಂತು ಬಿಟ್ಟೆ. ನನಗೆ ಇಲ್ಲಿ ಯಾರೂ ಪರಿಚಯ ಇಲ್ಲ. ನಿಮಗೆ ತೊಂದರೆ ಆಗದೇ ಇದ್ದರೆ ಮಳೆ ನಿಲ್ಲುವವರೆಗೂ ನಿಮ್ಮ ಅಂಗಡಿಯಲ್ಲಿ ಇರಬಹುದಾ ಎಂದಳು. ಆ ಮಾತುಗಳು ಪುನೀತ್ನ ಕಿವಿಯಲ್ಲಿ ಅಮೃತದಂತೆ ಕೇಳಿಸಿತು. ಓ ಖಂಡಿತ, ಮೊದಲು ನೀವು ಒಳಗೆ ಬನ್ನಿ ಎಂದು ಆಂಟಿಯನ್ನು ಒಳಗಡೆ ಆಹ್ವಾನಿಸಿದ. ಆಂಟಿ ಒಳಗೆ ಬಂದು ತನ್ನ ಸೀರೆ ಹಿಂಡುತ್ತಿದ್ದಳು. ಆಕೆಯ ಕೂದಲು ತುಂಬ ಒದ್ದೆಯಾಗಿತ್ತು. ಪುನೀತ್ ತನ್ನ ಮನೆಯಿಂದ ಟವಲ್ ತಂದು ಆಂಟಿಗೆ ಕೊಟ್ಟ. ಟವಲ್ ತಗೊಂಡು ಥ್ಯಾಂಕ್ ಯು ಎಂದಳು. ಆಂಟಿ, ಏನು ತೊಂದರೆ ಇಲ್ಲ, ನೀವು ನನ್ನನ್ನು ಪುನೀತ್ ಅಂತಲೇ ಕರೆಯಬಹುದು ಎಂದ. ಪುನೀತ್, ಸರಿ, ಥ್ಯಾಂಕ್ ಯು ಪುನೀತ್ ಎಂದಳು. ಆಂಟಿ ಸಂಪೂರ್ಣ ಒದ್ದೆಯಾಗಿ ಚಳಿಯಿಂದ ನಡುಗುತ್ತಿದ್ದಳು. ಅದಕ್ಕಾಗಿ ಪುನೀತ್ ಅವಳಿಗೆ ಬಿಸಿ ಬಿಸಿ ಕಾಫಿ ತಂದು ಕೊಟ್ಟು ಕ್ಯೂಟ್ ಆಗಿ ಕಾಫಿ ಕುಡಿಯುತ್ತಾ ಕೂತಿದ್ದ ಆಂಟಿಯನ್ನು ನೋಡುವುದರಲ್ಲಿ ಪುನೀತ್ ಸಂತೋಷಪಟ್ಟ. ನಿಧಾನವಾಗಿ ಅವರ ಮಾತು ಪ್ರಾರಂಭವಾಯಿತು. ನಿಮ್ಮ ಹೆಸರು ತಿಳಿದುಕೊಳ್ಳಬಹುದಾ ಅಂತ ಕೇಳಿದ ಪುನೀತ್. ನನ್ನ ಹೆಸರು ಪುನೀತ್ ಎಂದಳು. ಹೆಸರು ತುಂಬ ಚೆನ್ನಾಗಿದೆ ಅಂತ ಪುನೀತ್ ಹೇಳಿದ. ಆದರೆ ನಾನು ಚೆನ್ನಾಗಿ ಆಗಿಲ್ವಾ ಅಂತ ತಮಾಷೆಯಾಗಿ ಕೇಳಿದಳು ಆಂಟಿ. ಅಯ್ಯೋ, ನನ್ನ ಉದ್ದೇಶ ಅದಲ್ಲ, ನೀವಿನ್ನು ಚೆನ್ನಾಗಿದ್ದೀರಾ, ಆಕಾಶದಿಂದ ಭೂಮಿಗೆ ಇಳಿದ ದೇವಂತೆ ಅಂತ ಹೇಳಿದ. ಥ್ಯಾಂಕ್ ಯು ಎಂದು ನಾಚಿಕೆ ಪಟ್ಟು ಹೇಳಿದಳು ಆಂಟಿ. ಮಳೆ ಸದ್ಯಕ್ಕೆ ಕಡಿಮೆ ಆಗುವಂತೆ ತೋರ್ತಾ ಇಲ್ಲ ಅಂತ ಸ್ವಲ್ಪ ನಿರಾಶೆಯಿಂದ ಹೇಳಿದಳು ಆಂಟಿ. ಹೌದು, ಇದು ಚಂಡಮಾರುತ ಅಂತ ಸುದ್ದಿ ಆಗ್ತಾ ಇತ್ತು, ಯಾರು ಮನೆಯಿಂದ ಹೊರಬರಬಾರದು ಅಂತ ಎಚ್ಚರಿಕೆ ನೀಡಲಾಗಿತ್ತು ಅಂದ. ಪುನೀತ್, ಹೌದು, ಆದರೆ ನೀವು ಹೊರಗೆ ಬಂದಿದ್ದೀರಾ, ಯಾಕೆ ಅಂತ ಕೇಳಿದಳು. ಒಂದು ತುರ್ತು ಕೆಲಸಕ್ಕೆ ಕಾರಣವಾಗಿ ಹೊರಗೆ ಬರಬೇಕಾಯಿತು. ಮಳೆ ಬರುವ ಮುನ್ನ ಹಿಂದಿರುಗಬಹುದು ಅಂತ ಭಾವಿಸಿದ್ದೆ, ಆದರೆ ಮಧ್ಯದಲ್ಲಿ ಸಿಕ್ಕಿಕೊಂಡು ಬಿಟ್ಟೆ ಎಂದಳು ನನ್ನ ಕೂದಲನ್ನು ಕೈಯಿಂದ ಸರಿಪಡಿಸುತ್ತಾ. ಅದೇ ಸಮಯದಲ್ಲಿ ಸುದ್ದಿವಾಹಿನಿಯಲ್ಲಿ ಚಂಡಮಾರುತ ಹೆಚ್ಚಾಗಿ ಮುಂದುವರೆದು ಇದು ಇನ್ನೂ 3 ದಿನಗಳ ಕಾಲ ಇರುತ್ತೆ ಅಂತ ಎಚ್ಚರಿಕೆ ಹೊರಡಿಸಿದರು. ಅಯ್ಯೋ, ಈಗ ಏನು ಮಾಡೋದು ಅಂತ ಹತಾಶೆಯಿಂದ ಹೇಳಿದಳು ಪುನೀತ್. ನನಗೆ ಮಾತ್ರ ಇದರಲ್ಲಿ ಸಂತೋಷ, ನನಗೆ ಒಳ್ಳೆ ಕಂಪನಿ ಸಿಕ್ಕಂತಾಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಂಡ. ಪುನೀತ್, ಯಾವುದಕ್ಕೂ ಮೊದಲು ನೀವು ಒಳಗೆ ಬಂದು ಒದ್ದೆಯಾಗಿರೋ ಸೀರೆಯನ್ನು ಬದಲಾಯಿಸಿ ಅಂದ. ಪುನೀತ್, ಸರಿ ಅಂತ ಆಂಟಿ ತಮ್ಮ ಸೀರೆ ಒಣಗಿಸೋದಕ್ಕೆ ಹಾಕಿ ಪುನೀತ್ ಕೊಟ್ಟ ಶರ್ಟ್ ಮತ್ತೆ ಲುಂಗಿಯನ್ನು ಧರಿಸಿದರು. ಇಲ್ಲೇನು ಮನೆಯಲ್ಲಿ ಯಾರೂ ಇಲ್ವಾ ಅಂತ ಆಂಟಿ ಕೇಳಿದರು. ಅದಕ್ಕೆ ಪುನೀತ್, ಇಲ್ಲ ಆಂಟಿ, ನನ್ನ ತಾಯಿ ಊರಲ್ಲಿ ಇರ್ತಾರೆ, ನಾನಿಲ್ಲಿ ಒಂದು ಚಿಕ್ಕ ಕಿರಾಣಿ ಅಂಗಡಿ ಇಟ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ. ಓ ಹೌದಾ, ನಿನಗೆ ಮದುವೆ ಆಗಿಲ್ವಾ ಅಂತ ಆಂಟಿ ಕೇಳಿದರು. ಇಲ್ಲ ಆಂಟಿ, ಮನೆಯಲ್ಲಿ ಸಂಬಂಧಗಳನ್ನು ನೋಡ್ತಾ ಇದ್ದಾರೆ,
ಅಂತ ಪುನೀತ್ ಹೇಳಿದ. ಮತ್ತೆ ಗರ್ಲ್ಫ್ರೆಂಡ್ ಅಂತ ಆಂಟಿ ಕೇಳಿದಳು. ಪುನೀತ್ಗೂ ಅದೆಲ್ಲ ಎಲ್ಲಿಂದ ಬರಬೇಕು? ನನ್ನನ್ನು ಯಾರು ಇಷ್ಟಪಡುವುದಿಲ್ಲ ಬಿಡಿ ಅಂದ. ಯಾಕೆ, ನೀನು ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ಇದ್ದೀಯಾ, ನೀನು ಯಾರನ್ನಾದರೂ ಪ್ರಪೋಸ್ ಮಾಡಿದರೆ ಅವರು ಖಂಡಿತವಾಗಿ ಒಪ್ಕೊಳ್ತಾ ಇದ್ದಾರೋ ಅಂತ ಆಂಟಿ ನಗುತ್ತಾ ಹೇಳಿದರು. ನಿಮ್ಮಂತಹ ಸುಂದರ ಹುಡುಗಿ ನನಗೆ ಎಲ್ಲೂ ಕಾಣಿಸಲಿಲ್ಲ, ಅದಕ್ಕಾಗಿ ನಾನು ಹೇಳಲಿಲ್ಲ ಅಂತ ಪುನೀತ್ ಹೇಳಿದ. ಈ ಮಾತನ್ನು ಕೇಳಿ ಆಂಟಿಯ ಮುಖವು ನಾಚಿಕೆಯಿಂದ ಹೊಳೆಯುತ್ತಿತ್ತು. ಇದು ಒಳ್ಳೆ ಅವಕಾಶ ಎಂದು ಪುನೀತ್ ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳಿದ. ನನಗೆ ಮದುವೆಯಾಗಿ, ಆದರೆ ನನ್ನ ಗಂಡ ದುಬೈನಲ್ಲಿ ಕೆಲಸ ಮಾಡ್ತಾರೆ, ಅವರು 2-3 ವರ್ಷಗಳಿಗೆ ಒಮ್ಮೆ ಬಂದು ಸ್ವಲ್ಪ ದಿನ ಇದ್ದು ಹೊರಟು ಹೋಗಿ ಬಿಡ್ತಾರೆ ಅಂತ ತಮ್ಮ ನೋವನ್ನು ಹಂಚಿಕೊಂಡರು. ಇದರಿಂದ ಅವರು ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಂಡರು. ನಂತರ ಇಬ್ಬರು ಡಿನ್ನರ್ ಮಾಡಿ ಮಲಗೋಣ ಅಂತ ನಿರ್ಧಾರ ಮಾಡಿದರು. ಆದರೆ ಮನೆಯಲ್ಲಿ ಒಂದಿಗೆ ಹಾಸಿಗೆ ಇತ್ತು. ಆದ್ದರಿಂದ ಪುನೀತ್ ಆಂಟಿಯನ್ನು ಹಾಸಿಗೆಯ ಮೇಲೆ ಮಲಗಲು ಹೇಳಿ ತಾನು ಕೆಳಗೆ ಮಲಗುವುದಕ್ಕೆ ಹೋದ. ಆದರೆ ಆಂಟಿ, ಇದು ತುಂಬಾ ಮಳೆ ಆಗಿಬಿಟ್ಟಿದೆ, ತುಂಬಾ ಚಳಿ ಬೇರೆ ಇದೆ, ಇಂತಹ ಸಮಯದಲ್ಲಿ ನೀನು ಕೆಳಗಡೆ ಮಲ್ಕೊಂಡ್ರೆ ಜ್ವರ ಬರೋದು ಸಾಧ್ಯತೆ ಇದೆ, ಅದಕ್ಕಾಗಿ ಇಬ್ಬರು ಹಾಸಿಗೆ ಮೇಲೇನೆ ಮಲ್ಕೊಂಡು ಬಿಡೋಣ ಅಂದರು. ನಿಮಗೆ ತೊಂದರೆ ಆಗೋದಿಲ್ವಾ ಅಂತ ಕೇಳಿದಾಗ ಅವರು, ಇಲ್ಲ, ನನಗೆ ಏನು ತೊಂದರೆ ಇಲ್ಲ ಅಂದರು. ಸರಿ ಅಂತ ಇಬ್ಬರು ಒಂದೇ ಹಾಸಿಗೆ ಮೇಲೆ ಮಲಗಿದರು. ಸ್ವಲ್ಪ ಸಮಯದ ನಂತರ ಪುನೀತ್ ಚಳಿಯಿಂದ ನಡುಗುತ್ತಾ ಇದ್ದಳು. ಮಳೆಯಲ್ಲಿ ತೊಯ್ದು ಕಾರಣ ಅವಳಿಗೆ ಜ್ವರ ಬಂದು ದಪ್ಪದ ಹಾಸಿಗೆ ಇದ್ದರೂ ಪ್ರಯೋಜನ ಆಗಲಿಲ್ಲ. ಅವಳಿಗೆ ಸ್ವಲ್ಪ ಶಾಖ ನೀಡುವುದಕ್ಕೆ ಪುನೀತ್ ಆಂಟಿಯ ಮೃದುವಾದ ಕೈಗಳನ್ನು ಮತ್ತು ಕಾಲುಗಳನ್ನು ತನ್ನ ಕೈಯಿಂದ ಉಜ್ಜಲು ಪ್ರಾರಂಭಿಸಿದ. ಆದರೂ ಪ್ರಯೋಜನವಾಗಲಿಲ್ಲ. ಅದಕ್ಕಾಗಿ ಪುನೀತ್ ಆಂಟಿಯನ್ನು ಅಪ್ಪಿಕೊಂಡು ನಿದ್ರಿಸಲು ಸ್ವಲ್ಪ ಸಮಯದ ನಂತರ ಆಂಟಿ ತಾಪಮಾನ ಕಡಿಮೆಯಾಗಿ ಹಾಯಾಗಿ ನಿದ್ರೆ ಮಾಡಿದಳು. ಮರುದಿನ ಬೆಳಗ್ಗೆ ಪುನೀತ್ ಮಾಡಿದ ಸಹಾಯಕ್ಕೆ ಆಂಟಿ ಅವನನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಎಂದಳು. ಆಂಟಿಯ ಕಣ್ಣುಗಳು ನೀರಿನಿಂದ ತುಂಬಿ ಹೋಗಿದ್ದವು. ನನ್ನ ಗಂಡ ಕೂಡ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅಂತ ತನ್ನ ನೋವನ್ನು ಹಂಚಿಕೊಂಡಳು. ಚಂಡಮಾರುತದ 3 ದಿನಗಳನ್ನು ಆಂಟಿ ಮತ್ತು ಪುನೀತ್ ಸಂತೋಷದಿಂದ ಸಮಯ ಕಳೆದರು. ಈ ಸಮಯದಲ್ಲಿ ಅವರು ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು. ನಿಧಾನವಾಗಿ ಸ್ನ್ಯಾಕ್ಸ್ ಕೂಡ ಹಂಚಿಕೊಳ್ಳುತ್ತಿದ್ದರು. ಪುನೀತ್ ಎಂದಿಗೂ ನೋಡದ ರುಚಿಯನ್ನು ಆಂಟಿ ಅವನಿಗೆ ತಿನ್ನಿಸುತ್ತಿದ್ದಳು. ಅಂತಿಮವಾಗಿ ಮಳೆ ಕಡಿಮೆಯಾದಾಗ ಆಂಟಿ ತನ್ನ ಮನೆಗೆ ಹಿಂದಿರುಗಬೇಕಾದ ಸಮಯ ಬಂತು. ಇಷ್ಟು ದಿನ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ಆಂಟಿ ಅವನನ್ನು ಮುದ್ದಿಸುತ್ತಾ ತದನಂತರ ತಮ್ಮ ನಂಬರ್ ಕೊಟ್ಟು ಸಾಧ್ಯವಾದಾಗ ಮಾತಾಡೋಣ ಅಂತ ಹೇಳಿ ಹೋದರು. ಆಂಟಿ ದೂರವಾದರೂ ಅವರ ಸೌಮ್ಯತೆ, ಅವರ ಬಿಸಿಯಾದ ಉಸಿರು, ಅವರು ತೋರಿಸಿದ ಪ್ರೀತಿ, ಅವರು ತೋರಿಸಿದ ರುಚಿಗಳನ್ನು ಪುನೀತ್ ಮರೆಯಲಾರ. ಆದುದರಿಂದ ಅವನು ಆಂಟಿಯೊಂದಿಗೆ ತಕ್ಷಣವೇ ಚಾಟ್ ಮಾಡಲು ಪ್ರಾರಂಭಿಸಿದ. ಆಂಟಿಯು ತಮ್ಮ ಮನೆಯಲ್ಲಿ ಒಂಟಿಯಾಗಿರುತ್ತಿದ್ದರು. ಆದುದರಿಂದ ಅವನು ಯಾವಾಗ ಮೆಸೇಜ್ ಮಾಡಿದರೂ ಉತ್ತರಿಸುತ್ತಿದ್ದರು. ಒಂದು ದಿನ ಆಂಟಿ, ಇಷ್ಟು ದಿನಗಳಾದರೂ ನನ್ನನ್ನು ಒಮ್ಮೆ ಕೂಡ ನೋಡಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳಿದರು. ಅದಕ್ಕೆ ಪುನೀತ್, ನನಗೆ ಪ್ರತಿಕ್ಷಣ ನಿನ್ನನ್ನು ನೋಡಬೇಕು ಅಂತ ಅನ್ನಿಸುತ್ತೆ, ಆದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ತಿಳಿಯದೆ ಹೀಗೆ ಕೇಳಬೇಕು ಅನ್ನೋದು ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ಉತ್ತರಿಸಿದ. ಆಂಟಿ ನಿನಗೆ ತೊಂದರೆ ಇಲ್ಲ ಅಂದರೆ ನಾಳೆ ಬಾ ನಮ್ಮನೆಗೆ ಅಂತ ಹೇಳಿದರು. ಪ್ರೀತಿಯಿಂದ ಕರಿತಾ ಇದ್ರೆ ಬರದೇ ಇರೋದಕ್ಕಾಗಿ ಸಾಧ್ಯ ಆಂಟಿ ಅಂತ ಉತ್ತರಿಸಿದ. ನಂತರದ ದಿನ ಅವನು ಒಂಟಿಯಾಗಿ ಆಂಟಿಯ ಮನೆಗೆ ಹೋದ. ಆಂಟಿ ತುಂಬಾ ಚೆನ್ನಾಗಿ ಸಿದ್ಧನಾಗಿದ್ದರು. ಅವನಿಗೆ ಇಷ್ಟವಾದ ಕೆಂಪು ಸೀರೆ ಧರಿಸಿ ಅವನಿಗಾಗಿ ಕಾಯ್ತಾ ಇದ್ರು. ಪುನೀತ್ ಬಂದ ತಕ್ಷಣ ಅವನನ್ನು ಕೂರಿಸಿ ಅವನಿಗೆ ಇಷ್ಟವಾದ ರುಚಿಯನ್ನು ಅವನ ಮುಂದೆ ತಯಾರಿಸಿದರು. ಅವನು ತಕ್ಷಣವೇ ಅವುಗಳನ್ನು ಆಸ್ವಾದಿಸಿದ. ಇಂತಹ ಪ್ರೀತಿಯಿಂದ ಆಂಟಿ ಅವನಿಗೆ ಒಳ್ಳೆಯ ಊಟವನ್ನು ನೀಡಿದರು. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.